ನಿನ್ನೆಯಿಂದ ಗಿಲ್ಲಿ ಪಾಪ ಒಂಟಿ ಕೈಯಲ್ಲಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ರು. ಇಗೋ ಅಂತ ಒಂದು ಡಿಪಾರ್ಟ್ಮೆಂಟ್ ಬಂದಾಗ ಅದಕ್ಕೆ HOD ಆಗಿರ್ತಾರೆ ಅಶ್ವಿನಿ ಮೇಡಮ್ ಅವರು. ಅದನ್ನ ತ್ರಿವಿಕ್ರಮ ತಿಳ್ಕೊಬೇಕು. ಸ್ವಾಭಿಮಾನ, ಅಸ್ತಿತ್ವ, ಐಡೆಂಟಿಟಿ, ಪ್ರೊಫೆಷನಲ್ ಅವರೆಲ್ಲ ಹೇಳಿದ್ದೆಲ್ಲ ಸುಳ್ಳಾಗ್ಬಿಡ್ತಾ ಇತ್ತು. ಸೊ ನನ್ಗೆ ಇವಾಗ ಒಂಚೂರು ಅವ್ರ ಮೇಲೆ ಆತರ ಬಂತು. ಯಾಕಂತ ಹೇಳಿದ್ರೆ ಆಯಿಲ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ತಡ ಆಯಿತು. ಸೊ ಅವಾಗಲೇ ಒಂದು ಪ್ರೊಮೋ ಬಿಟ್ಟಿದ್ದಾರೆ, ಅನಾಲಿಸಿಸ್ ಮಾಡೋ ಸ್ವಲ್ಪ ತಡ ಆಯಿತು. ವಿಚಾರ ಏನಂತ ಹೇಳಿದ್ರೆ 5 ಜನನು ಎದುರಿಸೋ ಒಂದು ಜವಾಬ್ದಾರಿ ಗಿಲ್ಲಿನೇ ಹೊತ್ಕೊಂಡಿದ್ದ. ಅಂತೂ ಇಂತೂ ಇಡೀ ಮನೆಯಲ್ಲಿ ಒಬ್ರು ಓಪನ್ ಅಪ್ ಆಗಿದ್ದಾರೆ, ಅವ್ರ ವಿರುದ್ಧ ಮಾತಾಡೋದಕ್ಕೆ ತಿರುಗಿ ಬಿದ್ದಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಅಶ್ವಿನಿ ಮೇಡಮ್ ಅವರು. ಅಟ್ಲೀಸ್ಟ್ ಅವರ ಸ್ವಾಭಿಮಾನ ಅಂತ ಬಂದಾಗ, ಅವರ ವ್ಯಕ್ತಿತ್ವ ಅಂತ ಬಂದಾಗ, ಮನೆಗಳಲ್ಲಿ ಗಲಾಟೆ ಮಾಡಿದಾಗ, ಇಷ್ಟು ಒಂದು ಅಧಿಕಾರ ಚಲಾಯಿಸುವಾಗ ಅವ್ರು ಆತರ ಮಾತಾಡಿದ್ದು ನಂಗೆಲ್ಲ ಖುಷಿ ಅನಿಸ್ತು. ಸೊ ಪ್ರೊಮೋ ಬಿಟ್ಟಿದ್ರೆ ಪ್ರೊಮೋ ನೋಡ್ಬಿಟ್ಟು ಅಶ್ವಿನಿ ಅವರು ಯಾಕೆ ಆ ತರ ಮಾತಾಡಿದ್ರು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಆ ಒಂದು ಕೃತ್ಯ ಏನು, ಪ್ರತಿಯೊಂದು ಮಾತಾಡೋಣ ಬನ್ನಿ. ಎಲ್ಲರೂ ಬಂದಿಲ್ಲ, ಕ್ಷಮೆ ಕೇಳ್ಬೇಕಂತ ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಎಲ್ರು ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮಗೆ ಈಗನೇ ತೊಡೆದು ಹೋದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೊಳ್ಳಿ? ಇಗೋ ಡಿಪಾರ್ಟ್ಮೆಂಟ್ ಅಲ್ಲಿ HOD ಅವರು ಇಲ್ಲಿ ಒಂದು ವಿಚಾರ ತಿಳ್ಕೊಬೇಕು. ಇಗೋ ಅಂತ ಒಂದು ಡಿಪಾರ್ಟ್ಮೆಂಟ್ ಬಂದಾಗ ಅದಕ್ಕೆ HOD ಆಗಿರ್ತಾರೆ ಅಶ್ವಿನಿ ಮೇಡಮ್ ಅವರು. ಅದನ್ನ ತ್ರಿವಿಕ್ರಮ ತಿಳ್ಕೊಬೇಕು. ಸೊ ವಿಚಾರ ಇಷ್ಟೇ, ಊಟ ತಿನ್ನೋವಾಗ ಯಾವುದೋ ಒಂದು ಪ್ರಶ್ನೆ ಕೇಳಿರ್ತಾರೆ ಚಂದ್ರ ಕುಂದಾಪುರ ಅವರು. ಸೊ ಅದ್ರಲ್ಲಿ ಯಾವುದೋ ಒಂದು ಬೊಂಬೆ ಇರುತ್ತಲ್ವ, ಮನೆಯಲ್ಲಿ ಕೆಲವೊಂದು ಬೊಂಬೆಗಳಿದೆ, ಚನ್ನಪಟ್ಟಣ ಬೊಂಬೆ ರೀತಿ ಕೆಲವೊಂದು ಹೆಂಗಸಿನ ಆಕಾರದಲ್ಲಿ ಕೆಲವೊಂದು ಬೊಂಬೆಗಳಿದೆ. ಅದ್ರ ಹೆಸರೇನು ಅಂತ ಕೇಳಿದಾಗ ಅವ್ರಿಗೆ ಗೊತ್ತಿರಲ್ಲ. ಈ ಕಾವ್ಯ ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದಾಗ ನಂಗೆ ಆನ್ಸರ್ ಬೇಕೇ ಬೇಕು ಅಂತ ಹೇಳ್ತಾರೆ. ಯಾರಿಗೂ ಆನ್ಸರ್ ಗೊತ್ತಿಲ್ಲದೆ ಇರೋ ಪಕ್ಷದಲ್ಲಿ, ಸೊ ನಮ್ಗೆ ಯಾರಿಗೂ ತಲೆಯಲ್ಲಿ ಬುದ್ಧಿಲ್ಲ, ನನಗೆ ತಲೆಯಲ್ಲಿ ಬುದ್ಧಿಲ್ಲ ಅಂತ ಪ್ರತಿಯೊಬ್ರು ಬಂದು ನನ್ನ ಹತ್ರ ಹೇಳ್ಬೇಕು ಅಂತ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ. ಇಡೀ ಮನೆನೇ ತಲೆ ಬಗ್ಸಿರುತ್ತೆ ಅದಕ್ಕೆ. ಈವನ್ ಗಿಲ್ಲಿ ಕೂಡ ಅದಕ್ಕೆ ತಲೆ ಬಗ್ಸಿ ನಂಗೆ ತಲೆಯಲ್ಲಿ ಬುದ್ಧಿಲ್ಲ ಅಂತ ಕೇಳ್ತಿರೋದು ನಮ್ಗೆ ಅಲ್ಲಿ ಕಾಣಿಸ್ತಿದೆ. ಪ್ರತಿಯೊಬ್ರು ಹೇಳಿದ್ದಾರೆ. ಸೊ ಆ ವಿಚಾರ ನಮ್ಮ ಅಶ್ವಿನಿ ಮೇಡಮ್ ಅವ್ರ ಹೋದಾಗ ನಾನು ಡೆಫಿನೆಟ್ಲಿ ನಾನೇನೆ ಕೇಳಿ, ಅತಿಥಿ ಅಂತ ಬಂದಾಗ ಅವ್ರು ನಾವ್ಯಾಕೆ ಸಾರಿ ಕೇಳ್ಬೇಕು, ನಿಮ್ಗೆ ಬುದ್ಧಿ ಇಲ್ದಿರ ನೀವು ಕೇಳಿದ್ರ, ನಾನೇ ಕೇಳಿ, ನನ್ಗೆ ಯಾಕೆ ಈ ತರ ಬಂದು ಹೇಳ್ತಿದ್ರ ಅಂತ ಕ್ಯಾಪ್ಟನ್ ಅಬೀರ್ ಮೇಲೆ ಅವ್ರು ಮಾತಾಡ್ತಿರೋದು ನಮ್ಗೆ ದೃಶ್ಯಗಳು ಕಾಣಿಸ್ತಿದೆ. ಸೊ ನನ್ಗೆ ಇಲ್ಲಿ ಖುಷಿ ಆಯ್ತು ಅಂತ ಹೇಳಿದ್ರೆ, ನಿನ್ನೆಯಿಂದ ಬಂದಿರುವಂತಹ ಅತಿಥಿಗಳೆಲ್ಲರೂ ಗಿಲ್ಲಿಗೆ ಕ್ವಾಟ್ಲೆ ಕೊಡೋದಕ್ಕೆ ತುಂಬಾನೇ ಸ್ಕೆಚ್ ಸ್ಕೀಮ್ ಎಲ್ಲ ಹಾಕೊಂತಿದ್ದಾರೆ. ನೀವು ಕೆಲವರು ನೋಡ್ತಿರ್ಬೋದು, ಲೈವ್ ಅಲ್ಲಿ ಬೇಜಾನ್ ಕ್ವಾಟ್ಲೆ ಕೊಡ್ತಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವ್ರಿಗೆ ಮಸಾಜ್ ಮಾಡೋದಾಗಿರ್ಬೋದು, ಅವ್ರಿಗೆ ಬಾಡಿ ಮಸಾಜ್ ಮಾಡೋದಾಗಿರ್ಬೋದು, ಹೆಡ್ ಮಸಾಜ್ ಮಾಡೋದಾಗಿರ್ಬೋದು, ಕೈ ಕಾಲು ಇಸ್ಕೋದು, ಪ್ರತಿಯೊಂದು ಏನೇನೋ ಮಾಡಿಸ್ಕೊಂತಿದ್ದಾರೆ. ಒಬ್ಬೊಬ್ಬರನ್ನ ಒಂಥರ ಮಾಡಿಸ್ಕೊಂತಿದ್ದಾರೆ. ಅದರಲ್ಲಿ ಉಗ್ರಂ ಮಂಜು ಅವರು ಮತ್ತೆ ರಜತ್ ಅವರು ಗ್ಯಾಪ್ ಇಲ್ದಿರ ಸರಿಯಾಗಿ ಮಾಡಿಸ್ಕೊಳಕ್ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲೂ ಕೂಡ ಗಿಲ್ಲಿ ಅವರಿಗೆ ತುಂಬಾನೇ ಕ್ವಾಟ್ಲೆ ಕೊಡ್ತಿದ್ದಾನೆ. ಮೋಸ್ಟ್ ಇವ್ರು ಟೆಲಿಕಾಸ್ಟ್ ಆಗುತ್ತೋ ನಾಳೆ ಟೆಲಿಕಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಕ್ವಾಟ್ಲೆ ಅಂತ ಕೊಡ್ತಿರೋದು ನಿಜ. ಸೊ ಈ ಒಂದು ಪಕ್ಷದಲ್ಲಿ ಎಲ್ಲರೂ ತಲೆ ಬಗ್ಸ್ಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಪಡೋದಕ್ಕೆ ಅವ್ರ ಹತ್ರ ಟಿಪ್ಸ್ ಜಾಸ್ತಿ ಇಸ್ಕೊಳ್ಳೋ ಒಂದು ಉತ್ಸಾಹದಲ್ಲಿದ್ದಾರೆ. ಸೊ ನನಗೆ ಯಾಕೋ ಈ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಅವರು ತುಂಬಾ ಇಷ್ಟ ಆಗುತ್ತೆ. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಂದು ಮನೆ ಇರುತ್ತೆ, ಮನೆಯಲ್ಲಿ ಅಣ್ಣ ತಮ್ಮ ಇಬ್ರು ಇರ್ತಾರೆ, ಅವ್ರಿಗೆ ಬೇಜನ್ ಗಲಾಟೆ ಇದ್ರು, ಅವ್ನು ನೋಡಿದ್ರೆ ನನ್ಗಾಗಲ್ಲ, ನಾನು ನೋಡಿದ್ರೆ ಅವ್ನಿಗಾಗಲ್ಲ. ಸೊ ಈ ತರ ಇರೋವಾಗ ಮೂರನೇ ವ್ಯಕ್ತಿ ನಮ್ಮ ಮಧ್ಯೆ ಬಂದಾಗ, ಅಧಿಕಾರ ಚಲಾಯಿಸ್ತಿರೋ ಟೈಮಲ್ಲಿ ನಾನು ಮಾತಾಡ್ತಿರುವಾಗ ನಾನು ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಆಪೋಸಿಟ್ ಆಗಿ ಮಾತಾಡ್ಲೇಬೇಕು. ನಮ್ಗೆ ಇಬ್ಬರಿಗೂ ಎಷ್ಟೇ ಒಂದು ಬದ್ಧ ಶತ್ರುತ್ವ ಇರ್ಲಿ. ಸೊ ಮೂರನೇ ವ್ಯಕ್ತಿಗೆ ಬಂದಾಗ ನಮ್ಮ ಮೇಲೆ ಅಧಿಕಾರ ಚಲಾಯಿಸುವಾಗ ಅವನ್ನ ತಣ್ಣಗೆ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ನಿನ್ನೆಯಿಂದ ಗಿಲ್ಲಿ ಪಾಪ ಒಂಟಿ ಕೈಯಲ್ಲಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದ, ಬೇರೆ ಯಾರು ಧ್ವನಿ ಮಾತಾಡ್ತಿರ್ಲಿಲ್ಲ ಅಂತ. ಅದು ಅಶ್ವಿನಿ ಮೇಡಮ್ ಅವರು ಈ ಒಂದು ವಿಚಾರದಲ್ಲಿ ಅವರೊಂದು ಧ್ವನಿನ ಮೇಲೆಗೆತ್ತಿದ್ರೆ ನಂಗೆಲ್ಲ ತುಂಬಾ ಖುಷಿ ಆಯ್ತು. ಸೊ ಅವ್ರೇನಾದ್ರೂ ಇವಾಗ ಮಾತಾಡಿಲ್ಲ, ಅವ್ರು ಹೋಗ್ಬಿಟ್ಟು ಖುದ್ದಾಗಿ, ನಿನ್ನೆನೂ ನಾವು ಒಂದು ವಿಚಾರದಲ್ಲಿ ಅವ್ರು ಕಾಂಪ್ರಮೈಸ್ ಆದ್ರು. ಯಾಕೆ ಹೇಳಿ, ಉಗ್ರಂ ಮಂಜು ಅವರು ರೂಮಲ್ಲಿ ಇದ್ದಾಗ ಅದೇನೋ ಟೀನೋ ಸಮಥಿಂಗ್ ಏನು ಎತ್ಕೊಂಡು ಒಳಗಡೆ ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸರ್ ನಾನು ಶಬ್ದ ಮಾಡಿದ್ದೀನಿ, ಸೊ ಕ್ಯಾಪ್ಟನ್ ಆಗೋವರೆಗೂ ನಾನು ಕ್ಯಾಪ್ಟನ್ ರೂಮ್ ಒಳಗಡೆ ಬರಲ್ಲ ಅಂತ ನಾನು ಶಬ್ದ ಮಾಡಿದ್ದೀನಿ ಅಂತ ಹೇಳಿದಾಗ, ಸೊ ಅವರು ಉಗ್ರಂ ಮಂಜು ಅವರು ಬರ್ಲೇಬೇಕು ಅಂತ ಹೇಳಿದಾಗ ಅವ್ರಿಗೆ ಯಾಕೋ ಪಾಪ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಒಳಗಡೆ ಹೋಗಿ ಕೊಟ್ಟು ಬಂದ್ಬಿಟ್ರು. ನಿನ್ನೆ ಕೂಡ ಸೋತಿದ್ರು ಅಂತದ್ದು. ಇವಾಗ ಏನಾದ್ರು ನನ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಒಂದು ವಿಚಾರದಲ್ಲಿ ಸೋತ್ಬಿಟ್ಟಿದ್ರೆ, ಅವ್ರು ಇಷ್ಟು ದಿನ ಕೂಗಾಡಿದ್ದು, ರೇಗಾಡಿದ್ದು, ಸ್ವಾಭಿಮಾನ, ಅಸ್ತಿತ್ವ, ಐಡೆಂಟಿಟಿ, ಪ್ರೊಫೆಷನಲ್ ಅವರೆಲ್ಲ ಹೇಳಿದ್ದೆಲ್ಲ ಸುಳ್ಳಾಗ್ಬಿಡ್ತಾ ಇತ್ತು. ಸೊ ನನ್ಗೆ ಇವಾಗ ಒಂಚೂರು ಅವ್ರ ಮೇಲೆ ಆತರ ಬಂತು. ಯಾಕಂತ ಹೇಳಿದ್ರೆ ಗಿಲ್ಲಿಗೆ ಅಷ್ಟು ಕ್ವಾಟ್ಲೆ ಕೊಡುವಾಗ ಆ ರೀತಿ ಅವರು ಮಾತಾಡಿದ್ದು ಎಲ್ಲ ನನ್ಗೆ ಖುಷಿ ಅನಿಸ್ತು. ಸೊ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು? ಚೈತ್ರ ಕುಂದಾಪುರ ಅವರು ಕೊಟ್ಟಂತಹ ಒಂದು ಟಾಸ್ಕ್ ಇಂದ ಯಾವುದೋ ಬೊಂಬೆ ಹೆಸರು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ತುಂಬಾ ಜನ ಇವಾಗ ಲೈವ್ ಬಂದ್ಬಿಟ್ಟು ಏನಾಗ್ತಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಚಾರನೂ ಅಲ್ಲಿ ಏನಾಗ್ತಿದ್ಯೋ, ಇಂಟ್ರೆಸ್ಟಿಂಗ್ ವಿಚಾರ ಏನಾಗ್ತಿದೆ ಗೊತ್ತಿಲ್ಲ, ಮೊಬೈಲ್ ಅಲ್ಲಿ ಸೆರೆ ಹಿಡಿತಿದಾರೋ ಬೇರೆ ಸೆರೆ ಹಿಡಿತಿದಾರೋ ಗೊತ್ತಿಲ್ಲ, ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾ ಇದ್ದಾರೆ, ಪ್ರತಿಯೊಂದು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ಬಿಡ್ತಿದ್ದಾರೆ. ಸೊ ಲೈವ್ ಕೊಟ್ಟಿರೋದು 24 hours ನೋಡ್ಬೇಕು ಅಂತ. ಮೋಸ್ಟ್ಲಿ ಮುಂದೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಟಾಸ್ಕ್ಗೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಫನ್ ಇರೋದು ಅವೆಲ್ಲನೂ ಹೈಡ್ ಮಾಡ್ಬಿಡ್ಬೇಕು. ಆಕ್ಚುಲಿ ಲೈವ್ ಅಲ್ಲಿ ನೋಡೋರಿಗೆ ಆಲ್ಮೋಸ್ಟ್ 4 hour ಹಿಂದೆನೇ ಬರ್ತಿರುತ್ತೆ. ಸೊ ಆ ವಿಚಾರದಲ್ಲಿ ಈ ತರ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾಗ ಅದನ್ನ ನಾವು ಎಪಿಸೋಡ್ ಅಲ್ಲಿ ನೋಡಿದಾಗಲೇ ನಮ್ಗೊಂದು ಕಿಕ್ ಬರೋದು. ಸೊ ಎಪಿಸೋಡ್ ಅಲ್ಲಿ ಏನಾದ್ರು ಮಿಸ್ ಆದ್ರೆ ಹೆಂಗೋ ಕಲರ್ಸ್ ಕನ್ನಡ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಸೆಪರೇಟ್ ಕ್ಲಿಪ್ಸ್ ಆಗ್ತಾ ಇರ್ತಾರೆ, ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ವಿಚಾರ. ನಿಮ್ಗೆ ಅಶ್ವಿನಿ ಮೇಡಮ್ ಅವರು ಅವ್ರ ಮೇಲೆ ಕೂಗಾಡಿದಂತಹ ಒಂದು ರೀತಿ, ಅವರ ಸ್ವಾಭಿಮಾನ ಉಳಿಸ್ಕೊಳ್ಳೋದಕ್ಕೆ ನಾನು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅವ್ರ ಮುಂದೆ ನಾನು ಹೇಳಲ್ಲ, ನಾನೇನೆ ಕೇಳಿ ಅಂತ ಅವರು ಮಾತಾಡಿದ ರೀತಿ ನಿಮ್ಗೆ ಹೆಂಗ್ ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.